ಇನ್ನು ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ ಬಳಿಕ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಭೂವರಹಸ್ವಾಮಿ ದರ್ಶನಕ್ಕಾಗಿ ಅವರು ಮಂಡ್ಯ ಜಿಲ್ಲೆಯ ಕೆ.ಆರ್. ಪೇಟೆಗೆ ತೆರಳಿದ್ದಾರೆ. ಅಲ್ಲಿರುವಂಥ ದೇವಸ್ಥಾನಕ್ಕೆ ತೆರಳಿದ್ದಾರೆ. ಈ ವೇಳೆ ಅವರು ಮಾಧ್ಯಮದ ಮುಂದೆ ಮಾತನಾಡಿದಾಗ, ಈಗ ರಾಜಕಾರಣ ಏನಿಲ್ಲ, ಇನ್ನೇನಿದ್ರು ಕೂಡ ಹೋರಾಟ ಮಾಡೋದು, ಈಗ ಏನಿದ್ರು ಕೂಡ ಸರ್ಕಾರ, ಜನರ ಸೇವೆ, ಆಡಳಿತ ಮಾತ್ರ ಅಂತ ಅವರು ಮಾತನಾಡಿದ್ದಾರೆ. ಇವತ್ತು ಅವರು ಯಾವುದೇ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿರಲಿಲ್ಲ, ಸರ್ಕಾರಿ ಕಾರ್ಯಕ್ರಮಗಳು ಯಾವುದೂ ಕೂಡ ಇರಲಿಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾತ್ರ ಇತ್ತು. ಅದು ಮುಗಿದ ನಂತರ ಸದ್ಯ ಅವರು ಟೆಂಪಲ್ ರನ್ ಶುರು ಮಾಡಿದ್ದಾರೆ. ರಾಜಕಾರಣ ಈಗ ನಮ್ದಿನ್ನಿಲ್ಲ. ಏನಿದ್ರು ನಮ್ಮದು ನಮ್ಮ ಹೋರಾಟ, ರಾಜ್ಯದ ಸರ್ಕಾರದ ಜನರ ಸೇವೆ. ರಾಜಕಾರಣ ಈಗ ನಮ್ದಿನ್ನಿಲ್ಲ. ಏನಿದ್ರು ನಮ್ಮದು ನಮ್ಮ ಹೋರಾಟ, ರಾಜ್ಯದ ಸರ್ಕಾರದ ಜನರ ಸೇವೆ. ನನಗೆಲ್ಲೆಲ್ಲಿ ನಂಬಿಕೆ, ವಿಶ್ವಾಸ, ಪ್ರೀತಿ, ಗೌರವ, ಆತ್ಮೀಯತೆ ಇವೆಲ್ಲ ಇರ್ತದೆ. ಕೆಲವರು ನನಗೋಸ್ಕರ ಬೇಕಾದಷ್ಟು ಪ್ರಾರ್ಥನೆ ಎಲ್ಲ ಮಾಡ್ತಾ ಇರ್ತಾರೆ. ನಾವು ಅದಕ್ಕೆಲ್ಲ ಗೌರವ ಕೊಡಬೇಕಲ್ಲ. ಸಮಾಜದಲ್ಲಿ ನಾವೇನು ನಂಬ್ಕೊಂಡಿದ್ದೀವಿ, ಎಲ್ಲ ಧರ್ಮಗಳಲ್ಲೂ ಕೂಡ ನನಗೆ ನಂಬಿಕೆ ಇದೆ. ಸೊ ನಾವೆಲ್ಲ ಏನೋ ನಮ್ಮದು ನಾವು ಮಾಡ್ಕೊಂಡು ಹೋಗ್ತೀವಿ. ನನಗೆಲ್ಲೆಲ್ಲಿ ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಸಿಎಂ ಆಪ್ತ ಸಚಿವ ಮಹದೇವಪ್ಪ ಮಾತನಾಡಿದ್ದಾರೆ. ಸಿಎಂ ಡಿ.ಸಿ.ಎಂ ಒಗ್ಗಟ್ಟಾಗಿರೋದು ನಮ್ಮ ಬಯಕೆ, ಈಗ ಒಗ್ಗಟ್ಟಾಗಿ ಇರ್ತೀವಿ ಅಂದ್ರಲ್ಲ ಸಂತಸ ಅಂತ ಬೆಂಗಳೂರಲ್ಲಿ ಮಹದೇವಪ್ಪ ಮಾತನಾಡಿದ್ದಾರೆ. ಇವತ್ತು ಮೀಟಿಂಗ್ ನಡೀತಾ ಅಂತ ಪ್ರಶ್ನಿಸಿದ್ದಾರೆ. ನನಗೆ ಮಾಹಿತಿ ಇಲ್ಲ ಅಂತ. ಇಬ್ಬರು ಒಗ್ಗಟ್ಟಾಗಿ ಇರ್ತೀವಿ ಅಂತ ಹೇಳಿದ್ರೆ ಮುಗೀತು. ಒಗ್ಗಟ್ಟಾಗಿ ಇರಬೇಕು ಅಂತಲೇ ನಮ್ಮದು ಬಯಕೆ, ಅಥವಾ ನಾವು ಬಯಸೋದು ಅದನ್ನೇ. ಒಗ್ಗಟ್ಟಾಗಿ ಇರ್ತೀರಿ, ಇವತ್ತು ಮೀಟಿಂಗ್ ಆಯ್ತಾ ಅಂತ ಪ್ರಶ್ನಿಸಿದ್ದಾರೆ ಮಹದೇವಪ್ಪ. ಆಯ್ತು ಬಿಡಮ್ಮ, ಅದು ಒಟ್ಟಾಗಿ ನಡೀತೀವಿ, ಮುಗಿತಲ್ಲ, ಸಂತೋಷ. ಒಟ್ಟಾಗಿ ಹೋಗ್ಬೇಕು ಅನ್ನೋದೇ ಎಲ್ಲರ ಬಯಕೆ. ಅದೇ ತರ ನಾವು ನಡೀತಾ ಇದೀವಿ. ನಡೀರಿ, ಆಯ್ತು ಬಿಡಮ್ಮ, ಅದು ಒಟ್ಟಾಗಿ ನಡೀತೀವಿ, ಮುಗಿತಲ್ಲ, ಸಂತೋಷ. ಒಟ್ಟಾಗಿ ಹೋಗ್ಬೇಕು ಅನ್ನೋದೇ ಎಲ್ಲರ ಬಯಕೆ. ಅದೇ ತರ ನಾವು ನಡೀತಾ ಇದೀವಿ. ನಡೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.